ಇನ್ನೇನು ಕೆಲವು ನಿಮಿಷಗಳು ಕಳೆದ್ರೆ 44 ಗಂಟೆ ಆಗುತ್ತೆ. ಕಾರ್ಯಾಚರಣೆ ಮುಂದುವರೆದಿದೆ. ಕುಸಿದ ಕಟ್ಟಡವನ್ನು ತೆರವು ಮಾಡುವಂಥ ಕಾರ್ಯಾಚರಣೆ, ಅವಶೇಷಗಳನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿ ಸಿಕ್ಕಾಕೊಂಡವರನ್ನು ಹೊರತೆಗೆಯೋದಕ್ಕೆ ಬಹಳ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. NDRF, SDRF, ಅಗ್ನಿಶಾಮಕ ದಳ ಅವಶೇಷಗಳ ಅಡಿ ಇನ್ನೂ ಕೂಡ ಏನು ಸಿಕ್ಕಾಕೊಂಡವರಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ದುರಂತದ ವಿಚಾರ, ಬಹಳ ಆತಂಕದ ವಿಚಾರ ಅಂತಂದರೆ ಅವಶೇಷಗಳ ಅಡಿ ಇನ್ನೂ ಕೂಡ 12 ಜನ ಸಿಕ್ಕಾಕೊಂಡಿರಬಹುದಾದಂಥ ಸಾಧ್ಯತೆ ಇದೆ. ಪೊಲೀಸ್ ಇಲಾಖೆಯ ಸಹಾಯವಾಣಿಗೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಇನ್ನೂ 12 ಮಂದಿ ಒಂದು ರೀತಿ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. JCB ಹಾಗೆ ಕ್ರೇನ್ಗಳ ಸಹಾಯದಿಂದ ಭರದಿಂದ ಆ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆಮೇಲೆ ಇಲ್ಲಿ ನಾವೊಂದು ಗಮನಿಸ್ತಾ ಇದ್ವಲ್ಲ ಒಂದು ವಿಜುವಲ್ಸ್ನಲ್ಲಿ, ಇದು ನಿನ್ನೆ ರಾತ್ರಿ NDRF ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಬೀಸಾ ಹಾಗೂ ಪ್ರೇಮ ಅನ್ನೋರನ್ನ ಅವಶೇಷಗಳ ಅಡಿಯಿಂದ ಹೊರಗೆ ತೆಗೆದುಕೊಂಡು ಬಂದಂಥ ಸಂದರ್ಭ ನಾವು ಗಮನಿಸ್ತಾ ಇರೋದು. ರಾತ್ರಿಡೀ ಈ ಕಾರ್ಯಾಚರಣೆ ಮುಂದುವರೆದಿತ್ತು. ಆ ಕಾರ್ಯಾಚರಣೆಯ ಮುಂದುವರೆದ ಭಾಗದಲ್ಲಿ ಇಬ್ಬರನ್ನ ನಿನ್ನೆ ರಕ್ಷಣೆ ಮಾಡಿದಂಥ ಸಂದರ್ಭ. ಹೆಚ್ಚು ಕಡಿಮೆ 60ಕ್ಕಿಂತ 61 ಮಂದಿ, ನಮ್ಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರವಾಗಿ 61 ಮಂದಿಯನ್ನು ಈಗ ಆಲ್ರೆಡಿ ರಕ್ಷಿಸಲಾಗಿದೆ. ಇನ್ನೂ 12 ಮಂದಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದೇ ಆತಂಕದ ವಿಚಾರ. ನಾವು ಪ್ರತಿನಿಧಿ ಪ್ರಭುಗೌಡ ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಿದ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಭುಗೌಡ ಪಾಟೀಲ್, ಬಹುಶಃ ಇವತ್ತು ಕೂಡ ಸಂಪೂರ್ಣ ದಿನ ಈ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ. ಪ್ರಭುಗೌಡ ಪಾಟೀಲ್, ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸ್ಥಳದಲ್ಲಿ ಈಗ? ಹೌದು ಮಾಲ್ತೇಶ್, ಏನು ನಿರ್ಮಾಣ ಹಂತದ ಕಟ್ಟಡ ಕುಸಿದ ನಂತರದಲ್ಲಿ ಏನು ಅವಶೇಷಗಳ ಅಡಿಯಲ್ಲಿ ಸಿಲುಕಿರತಕ್ಕಂತಹ ಏನು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಅವ್ರನ್ನ ಹೊರತೆಗೆಯತಕ್ಕಂಥ ಕಾರ್ಯಾಚರಣೆ ಕಳೆದ 3 ದಿನಗಳಿಂದನೂ ಕೂಡ ನಡೀತಾ ಇದೆ. ಇವತ್ತು ಕೂಡ ಕಾರ್ಯಾಚರಣೆ ಬರದಿಂದ ಸಾಗಿರುವಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು, ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ನಾವೀಗ ಏನು ಈ ಒಂದು ಕಾರ್ಯಾಚರಣೆ ನಡೆಸತಕ್ಕಂಥ ಸ್ಥಳ ಇದ್ದೀವಿ, ಈ ಸ್ಥಳದ ಪಕ್ಕದಲ್ಲೇ ಇದ್ದೀವಿ. ಇಲ್ಲಿ ಏನು ಸ್ಥಳದಲ್ಲಿ ಏನು ಕೂಡ JCB ಇರ್ಬೋದು, ಕ್ರೇನ್ಗಳ ಸಹಾಯದಿಂದ ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪ್ರಥಮ ಆದ್ಯತೆಯಾಗಿ ಏನು ಈ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅವರನ್ನ ಸುರಕ್ಷಿತವಾಗಿ ಹೊರತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿನೇ NDRF ಇರ್ಬೋದು, SDRF ಇರ್ಬೋದು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿನೇ ಬೀಡು ಬಿಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ಅಧಿಕಾರಿಗಳು ಕೂಡ ಏನು ತಮ್ಮ ಸಿಬ್ಬಂದಿಗೆ ಎಲ್ಲೆಲ್ಲಿ ತಿಲುಕಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅವರ ಸೂಚನೆ ಆಧಾರದ ಮೇಲೆ ಏನು ಒಂದು NDRF ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಏನು ಪೊಲೀಸ್ ಇಲಾಖೆ ಆರಂಭಿಸಿರ್ತಕ್ಕಂತಹ ಸಹಾಯವಾಣಿಯಲ್ಲಿ ಈಗಾಗಲೇ 12 ಜನರು ಇನ್ನೂ ಕೂಡ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವರ ಸಂಬಂಧಿಕರು ನೀಡಿದ್ದಾರೆ. ಹೀಗಾಗಿ ಏನು ಪೊಲೀಸ್ ಇಲಾಖೆಯವರು ನೀಡತಕ್ಕಂಥ ಮಾಹಿತಿ ಆಧಾರದ ಮೇಲೂ ಕೂಡ NDRF, SDRF ಹಾಗೂ ಅಗ್ನಿಶಾಮಕ ದಳದವರು ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇದು ಏನು ಕಟ್ಟಡದಲ್ಲಿ ಕಬ್ಬಿಣದ ಬೀಮ್ಗಳು ಇರೋದ್ರಿಂದ ಅವುಗಳನ್ನು ಗ್ಯಾಸ್ ಕಟ್ಟರ್ಗಳಿಂದ ಕಟ್ ಮಾಡಿ ಜೊತೆಗೆ JCB ಯಂತ್ರಗಳಿಂದ ಅವುಗಳನ್ನು ಒಡೆದು ತೆಗೆತಕ್ಕಂತಹ ಪ್ರಕ್ರಿಯೆ ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೇನೆ ಈಗಾಗಲೇ ಏನು ಪೌರಾಡಳಿತ ಸಚಿವ CS ಶಿವಳ್ಳಿ ಅವರು ಕೂಡ ಸ್ಥಳವನ್ನು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೇನೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ಇಲ್ಲೇ ಠಿಕಾಣಿನ ಓಡಿ ಕಾರ್ಯಾಚರಣೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಇವತ್ತು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಕಾರ್ಯಾಚರಣೆಯನ್ನು ಇನ್ನಷ್ಟು ಚುರುಕುಗೊಳಿಸುವಂತೆ ಅವರು ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೇನೆ ಏನು ಈ ಒಂದು ಈಗಾಗಲೇ ಏನು ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 61 ಜನರನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಜೊತೆಗೇನೆ 7 ಜನರು ಕೂಡ ಮೃತಪಟ್ಟಿದ್ದಾರೆ. ಅವರನ್ನ ಈಗಾಗಲೇ ಗಾಯಗೊಂಡಂತಹ ಧಾರವಾಡದ ಜಿಲ್ಲಾಸ್ಪತ್ರೆ ಇರ್ಬೋದು ಹಾಗೂ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಹಾಗೂ SDM ಆಸ್ಪತ್ರೆಯಲ್ಲಿ ಏನು ದಾಖಲು ಮಾಡಲಾಗಿದೆ. ಈ ಒಂದು ಗಾಯಾಳುಗಳ ಆರೋಗ್ಯವನ್ನು ಕೂಡ ಕುಮಾರಸ್ವಾಮಿ ಅವರು ಭೇಟಿಯನ್ನು ಮಾಡಿ ಅವರನ್ನ ಆರೋಗ್ಯವನ್ನು ವಿಚಾರಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಏನು ಸಾಕಷ್ಟು ಸಿಬ್ಬಂದಿ ಕೂಡ ಇಲ್ಲಿ ನೇಮಕವಾಗಿದ್ದಾರೆ. ಗಾಜಿಯಾಬಾದ್ನಿಂದ 78 ಜನ NDRF ಸಿಬ್ಬಂದಿ ಕೂಡ ಆಗಮಿಸಿ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆ ಇವತ್ತು ಸಂಜೆ ಅಥವಾ ನಾಳೆ ಮುಗಿಬಹುದು ಅನ್ನುವಂತಹ ಮಾಹಿತಿ ಇದ್ರೂ ಕೂಡ ಈ ಒಂದು ಕಟ್ಟಡವನ್ನು ನೋಡಿದಾಗ ಇನ್ನೂ ಅಷ್ಟು ಸುಲಭವಾಗಿ ಕಾರ್ಯಾಚರಣೆಯನ್ನು ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಅಧಿಕಾರಿಗಳಿಂದ ತಿಳಿದು ಬರುವಂತಹ ಮಾಹಿತಿ. ಜೊತೆಗೆ ಇನ್ನೂ ಏನು 12 ಜನರು ಇದರಲ್ಲಿ ಸಿಲುಕಿದ್ದಾರೆ, ಅವರನ್ನು ಕೂಡ ಸುರಕ್ಷಿತವಾಗಿ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಏನು ಈ ಒಂದು ಕಾರ್ಯಾಚರಣೆ ಸ್ಥಳದಲ್ಲಿನೇ ಈಗಾಗಲೇ ಅವಶೇಷಗಳಡಿಯಲ್ಲಿ ಸಿಲುಕೊಂಡಿರತಕ್ಕಂಥ ಅವರ ಸಂಬಂಧಿಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಅವರು ಸುರಕ್ಷಿತವಾಗಿ ಹೊರಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಏನು ಸಾಕಷ್ಟು ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಗಿಸಬೇಕು ಮತ್ತು ಸುರಕ್ಷಿತವಾಗಿ ಅವರನ್ನು ಹೊರತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಭುಗೌಡ ಪಾಟೀಲ್. ನಾವು ಪ್ರತಿನಿಧಿ ಪ್ರಭುಗೌಡ ಪಾಟೀಲ್ ಹೇಳ್ತಾ ಇದ್ರು. ಈಗ ಆತಂಕಕ್ಕೆ ಕಾರಣ ಆಗಿರುವಂಥದ್ದೇ ಈ ವಿಚಾರ. ಯಾಕಂತಾದರೆ ಪೊಲೀಸ್ ಇಲಾಖೆ ಅಲ್ಲಿ ಸ್ಥಳೀಯವಾಗಿ ಒಂದು ಸಹಾಯವಾಣಿಯನ್ನು ತೆರೆದಿತ್ತು. ಅಲ್ಲಿಗೆ ಬಹಳಷ್ಟು ಮಂದಿ ಕರೆ ಮಾಡಿ ನಮ್ಮವರು ಆ ಸ್ಥಳದಲ್ಲಿದ್ದಂಥವರು ನಾಪತ್ತೆಯಾಗಿದ್ದಾರೆ, ಇಲ್ಲಿ ತನಕ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿಯೇ ನೋಡೋದಾದರೆ ಇನ್ನೂ 12 ಮಂದಿ ಅಲ್ಲಿಗೆ ನಾಪತ್ತೆಯಾಗಿದ್ದಾರೆ.
ಈ 12 ಮಂದಿ ಬಹುತೇಕವಾಗಿ ಕಟ್ಟಡದ ಅಡಿಗಳಿಗೆ ಏನಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವಶೇಷಗಳ ಅಡಿ ಅನ್ನುವಂಥ ಒಂದು ಆತಂಕ ಇದೆ. ನಿನ್ನೆ ಕಾರ್ಯಾಚರಣೆ ಸಂದರ್ಭ ನಾವು ಗಮನಿಸ್ತಾ ಇದ್ವಿ, NDRF ತಂಡ ಹೇಗೆ ತಡರಾತ್ರಿಯ ಸಂದರ್ಭದಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಹಲವರು ಸಿಕ್ಕಾಕೊಂಡವರನ್ನ ಹೊರಗೆ ತೆರುವಂಥ ಕೆಲಸದಲ್ಲಿ ತೊಡಗಿತ್ತು ಅಂತ ಹೇಳಿ ಇಬ್ಬರನ್ನ ನಿನ್ನೆ ರಕ್ಷಿಸಲಾಯಿತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗೆ ಒಂದು ರೀತಿ ಖುಷಿಯ ಸಂದರ್ಭ. ಯಾಕಂತಂದರೆ ಒಳಗೆ ಹೋಗಿದ್ದಂಥ ಸಿಬ್ಬಂದಿ ಹೊರಗೆ ಬದುಕಿರೋರನ್ನ ಕರೆತರ್ತಾ ಇದ್ದ ಹಾಗೆ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಆತನ ಕೆಲಸಕ್ಕೆ ಶಾಬಾಸ್ಗಿರಿ ಕೊಡ್ತಾ ಇದ್ದಿದ್ದೆಲ್ಲ ನಾವು ಗಮನಿಸ್ತಾ ಇದ್ವಿ. पीछे रहना यार, आराम से ले लेना भाई। आप लोग 2-4 लोग पीछे हट जाने के लिए वेरी गुड। असली टाइगर शाबाश। इसका मत चढ़ना। तू निकल, आराम से अबे आराम से बैठ। हाँ चलो। रुक जा सिकंदर, छोड़ दे। मैं पकड़ा हूँ सिकंदर, छोड़ दे। अरे छोड़ दे, मैं पकड़ रखा हूँ। निकल जा। हाँ अभी निकालेगा। चलो ऊपर उठाओ। धीरज पकड़ नीचे, चल नीचे पकड़। चलो कोई नहीं।